ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಸ್ವಾಗತ ಸುಸ್ವಾಗತ ತಮಗೆಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಏನಪ್ಪ ಇದು ನಡೀತಾ ಇದೆ? ಏನೂ ಇಲ್ಲ. ಒಂದಿಷ್ಟು ಸಾಹಸ ಮಾಡುವಾಗ ಕೆಲವೊಂದಿಷ್ಟು ಮನಸ್ತಾಪಗಳು ನಡೀತಾ ಇರುತ್ತೆ. ಮತ್ತೆ ಆರಂಭವಾಗಿದೆ. ಬನ್ನಿ ನೋಡೋಣ ಸಂಪೂರ್ಣ ವಿಡಿಯೋವನ್ನು. ಓಕಳಿ ಕಂಬವನ್ನು ಹೇಗೆ ಏರುತ್ತಾರೆ? ಉತ್ತರ ಕರ್ನಾಟಕದ ಅತಿ ಉತ್ಸಾಹದ ಸಾಹಸದ ಕ್ರೀಡೆ ಮಲ್ಲ ಕಂಬ ಏರುವ, ಅದರ ಜೊತೆಗೆ ಓಕಳಿ ಕಂಬ ಏರುವಂಥ ಸಾಹಸ ಹಿಂದಿನ ಕಾಲದಿಂದಲೂ ಬಂದಿದೆ. ಒಂದೊಂದು ತಂಡದಲ್ಲಿ 10 ಜನ, 15 ಜನ, 25 ಜನ ಹೀಗೆ ಒಟ್ಟಿಗೆ ಕೂಡಿ ಮಾತನಾಡಿಕೊಂಡು ಒಗ್ಗಟ್ಟಿನಿಂದ ನಾನೇ ಏರಬೇಕು ಅಂಥೇಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಒಂದು ಸೂತ್ರದೊಂದಿಗೆ ಇಲ್ಲಿ ಓಕಳಿ ಕಂಬವನ್ನು ಏರಲಾಗತ್ತೆ. ಇದಕ್ಕೆ ಏನೇನು ಬಳದಿರ್ತಾರೆ? ಯಾಕೆ ಕೈ ಜಾರುತ್ತವೆ, ಕಾಲು ಜಾರುತ್ತವೆ ಅಂದರೆ ಇದಕ್ಕೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಹುಣಸೆ ನಾವು ಕರಿತೀವಲ್ಲ, ಹುಣಸೆ ಬೀಜಗಳನ್ನು ಅದನ್ನು ಚೆನ್ನಾಗಿ ಹಿಟ್ಟನ್ನು ಮಾಡಿ ಮೇಲಿನ ತೊಗಟೆಯನ್ನು ಬೀಜದ ತೊಗಟೆಯನ್ನು ನುಣುಪಾಗಿ ಅದನ್ನು ನೆನೆಸಿಟ್ಟು ಅದನ್ನೆಲ್ಲ ಮುಂಚಿತವಾಗಿ ಹಚ್ಚಿಬಿಟ್ಟಿರ್ತಾರೆ, ತುಪ್ಪವನ್ನು ಹಚ್ಚಿರ್ತಾರೆ. ಹೀಗಾಗಿ ಜಾರುವಂಥ ಪದಾರ್ಥಗಳನ್ನು ಅದಕ್ಕೆಲ್ಲ ಸವರಿ ಬಿಟ್ಟಿರ್ತಾರೆ. ಅದಕ್ಕೆ ಹೇಗೆ ನಾವು ನೀರನ್ನು ಎರಸ್ತೀವಿ ಅದು ಮತ್ತೆ ಜಾರಲಿಕ್ಕೆ ಹತ್ತೆ. ಅದನ್ನೆಲ್ಲ ದಾಟಿ ಹೋಗುವಂಥ ಸಾಹಸಿಗ ಯಾರಿದ್ದಾರೆ ನೋಡೋಣ. ಯಾರು ಕೊನೆಗೆ ಏರ್ತಾರೆ? ರೋಚಕತೆ ಇದೆ. ಬನ್ನಿ ನೋಡೋಣ. ಸಂಪೂರ್ಣ ನೋಡಿ, ಯಾವುದೇ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದು ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಎಲ್ಲವನ್ನ ನೀವು 3ನೇ ಭಾಗದಲ್ಲಿ ನೋಡಿದಿರಿ. ಅದರ ಬಗ್ಗೆ ಪ್ರಧಾನ ಅರ್ಚಕರೆಲ್ಲ ಮಾತನಾಡಿದ್ದಾರೆ. ಓಕಳಿ ಕಂಬದಲ್ಲಿ 2 ವಿಧ. ಒಂದು ಹಾಲು ಓಕಳಿ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಗೋಗಳೆಲ್ಲ ಜಾಸ್ತಿ ಇದ್ದವು. ಅವಾಗೆಲ್ಲ ಹಾಲಿನಿಂದೆಲ್ಲ ಅಭಿಷೇಕ ಮಾಡುತ್ತಾ ಅದನ್ನು ನೋಡುವುದೇ ಕಣ್ತುಂಬಿಕೋ. ಅಂದಿನ ಕಾಲದ ರಾಮ ಕೃಷ್ಣರ ಕಾಲದಲ್ಲಿ ಎಲ್ಲವೂ ಹಾಲು ಓಕಳಿ ನಡೀತಾ ಇತ್ತು. ಕ್ರಮೇಣವಾಗಿ ಎಲ್ಲ ಹಸುಗಳ ಸಂತತಿ ಕ್ಷೀಣಿಸ್ತಾ ಬರ್ತಾ ಇದೆ. ಹೀಗಾಗಿ ಅದರ ಸಾಂಪ್ರದಾಯಿಕವಾಗಿ ಅದರ ದ್ಯೋತಕವಾಗಿ ಸ್ವಲ್ಪವನ್ನು ಮೇಲಿನಿಂದ ಆ ಮಂಟಪದಲ್ಲಿ ಕೂತಂಥ ವಿಶ್ವಕರ್ಮ ಜನರು ಅದನ್ನು ವಿಧಿವತ್ತವಾಗಿ ಒಂದಿಷ್ಟು ಹಾಕ್ತಾರೆ. ಮೇಲೆ ಯಾರು ಏರ್ತಿರ್ತಾರೆ, ಇನ್ನೇನು ಏರ್ಬೇಕಂತಿರ್ತಾರೆ, ಅವಾಗ ಹಾಲನ್ನು ಸುರ್ತಾರೆ. ಮತ್ತೆ ಕೈ ಜಾರತ್ತೆ, ಕಾಲು ಜಾರತ್ತೆ. ಎಷ್ಟೇ ಬಿಗಿ ಹಿಡಿದರೂ ಕೂಡ ಕಂಬವನ್ನು ಜಾರುತ್ತಾ ಹೋಗುತ್ತೆ. ಹೀಗಾಗಿ ಮತ್ತೆ ಅದನ್ನು ಏರುವಂಥ ಸಾಹಸ ಮಾಡ್ತಾರೆ. ಯಾರು ಬಲಭೀಮ ಆಗ್ತಾನೆ, ಯಾರು ಹನುಮ ಆಗ್ತಾನೆ, ಸಾಹಸ ಮಾಡ್ತಾನೆ ಅನ್ನೋದು ಬಂದಂಥ ಜಾತ್ರೆ ಎಲ್ಲ ಜನ ಕುತೂಹಲದಿಂದ ನೋಡ್ತಾ ಇರ್ತಾರೆ. ನಾನು ಕೂಡ ಕುತೂಹಲದಿಂದ ನೋಡ್ತೀನಿ ಯಾರು ಏರ್ಬೋದು ಅಂಥೇಳಿ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಪೂರ್ಣ ವಿಡಿಯೋವನ್ನು ವೀಕ್ಷಣೆ ಮಾಡಿದರೆ ಮಾತ್ರ ಇದು ಗೊತ್ತಾಗತ್ತೆ. ಹೇಗೆ ಸಾಹಸ ಮಾಡಿ ಕೊನೆಯಲ್ಲಿ ಯಾರು ಬರ್ತಾರೆ, ಮಧ್ಯದಲ್ಲಿ ಯಾರು ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹೀಗಾಗಿ ಸತತ ಪರಿಶ್ರಮದಿಂದ, ಚಾಣಾಕ್ಷತನದಿಂದ, ಯುಕ್ತಿಯಿಂದ ಅದನ್ನು ಏರಲಿಕ್ಕೆ ಭಾಳಷ್ಟು ಪರಿಶ್ರಮ ಪಡ್ತಾರೆ. ಬನ್ನಿ ನೋಡೋಣ. ಈ ಓಕಳಿ ಕಂಬ ಏರುವಂಥ ಈ ಸಂಪ್ರದಾಯ, ಆಚರಣೆ, ವಿಚಾರಗಳು ಎಲ್ಲೆಲ್ಲಿ ಕಾಣಬರುತ್ತೆ ಅಂದರೆ ಇದು ಉತ್ತರ ಕರ್ನಾಟಕದ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಜಿಲ್ಲೆ ಹಲವಾರು ಗ್ರಾಮಗಳಲ್ಲಿ ಎಲ್ಲಿ ಜಾಗೃತ ಕ್ಷೇತ್ರಗಳಿವೆ, ಹನುಮಾನ ಕ್ಷೇತ್ರಗಳಿವೆ, ಅಲ್ಲಿ ಮಾತ್ರ ಇಂತಹ ಆಚರಣೆಗಳು. ಮಲ್ಲಗಂಬ ಎಲ್ಲ ನೋಡ್ತೀವಿ ನಾವೆಲ್ಲ. ಹಿಂದಿನ ಕಾಲದಲ್ಲಿ ಯುದ್ಧದ ಸಮಯದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಮಲ್ಲಗಂಬವನ್ನು ಏರ್ತಾ ಇದ್ರು. ಅದರ ಜೊತೆಗೆ ಉತ್ಸವದ ರೀತಿಯಲ್ಲಿ ಸಾಹಸ ಕ್ರೀಡೆಗಳಲ್ಲಿ ಇದು ಕೂಡ ಒಂದು ಓಕಳಿ ಕಂಬ ಏರುವಂಥದ್ದು. ಬಲಿಷ್ಠನಿರಬೇಕು, ಯುಕ್ತನಿರಬೇಕು, ಸಾಹಸವಂತನಿರಬೇಕು.
ಮತ್ತು ಚಾಣಾಕ್ಷತನದಿಂದ ಇದನ್ನು ಏರಲಿಕ್ಕೆ ಸಾಧ್ಯ. ಒಗ್ಗಟ್ಟಿದ್ದರೆ ಮಾತ್ರ ಇದನ್ನು ಏರಲಿಕ್ಕಾಗತ್ತೆ. ಭಾಳಷ್ಟು ಒಂದೊಂದು ಕ್ಷಣ ಕೂಡ ಇಲ್ಲಿ ಬಹಳ ಮಹತ್ವ ಪಡೆಯುತ್ತೆ. ಕೈ ಜಾರಿದರೆ ಎಲ್ಲವೂ ಕೆಳಗಡೆ ಬರ್ತಾನೆ. ಭಾಳಷ್ಟು ಪರಿಶ್ರಮದಿಂದ ಆ ಯುಕ್ತಿಯಿಂದ ಇರುವಂಥದ್ದು. ಇವನು ಏರ್ತಾನ, ಅವನು ಏರ್ತಾನ, ಯಾವ ತಂಡ ಏರುತ್ತೆ ಅನ್ನೋದು ನೋಡ್ತಾರೆ. ಹೀಗಾಗಿ ಇದು ಉತ್ತರ ಕರ್ನಾಟಕದ ವಿಶೇಷ ಆಚರಣೆ ಸಂಪ್ರದಾಯ ಬಹಳ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿದೆ. ಇದು ಎಲ್ಲಿದೆಯಪ್ಪ ಅಂದರೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನಿಂದ ಕೇವಲ ಅನತಿ ದೂರ ಅಂದರೆ ಕೇವಲ 2 ಕಿಲೋಮೀಟರ್ ಅಂತರ ಇರುವಂಥ ಹಲಗಣೇಶ ಪ್ರಸಿದ್ಧತು ಅಂಥೇಳಿ ಯಾರು ಅಗಸ್ತ್ಯ ಮುನಿಗಳಿಗೆಲ್ಲ ತಪಸ್ ಮಾಡಿ ಹೋದರು. ಜಯ ಅವನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದಂಥ ಉದ್ಭವ ಹನುಮಾನ ಮಂದಿರದಲ್ಲಿ ನಡೀತಾ ಇದೆ. ನಾವು ಈ ಕಡೆ ಬೆಳಗಾವಿಯಿಂದ ನಾವು ಬರ್ತೀವಿ ಅಂದರೆ ನೀವು ಕೂಡ ಬೆಳಗಾವಿಯಿಂದ ಅತನಿ ಮಾರ್ಗವಾಗಿ ಜಮಖಂಡಿ ಮಾರ್ಗವಾಗಿ ನೀವು ಗಲಗಲಿ ಮುಖಾಂತರ ಕೂಡ ಬಂದರೆ ಈ ಎಲ್ಲ 7 ಕ್ಷೇತ್ರಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಯಾವ 7 ಕ್ಷೇತ್ರಗಳು ಅತಿಶಯ ಜಾಗೃತಿ ದೇವಸ್ಥಾನಗಳು ಹನುಮಾನ್ ಅಂತ ಹೇಳಿದರೆ, ಯಾರು ವಾದಿರಾಜ ಸೋಂದೆಯ ವಾದಿರಾಜ ತೀರ್ಥರು ಸ್ಥಾಪನೆ ಮಾಡಿದಂಥದ್ದು ಸಿಂದಗಿ ತಾಲೂಕಿನ ಕೌರವಾರ ಜಾಗೃತ ಹನುಮಾನ್ ದೇವಸ್ಥಾನ. 2ನೆಯ ಸ್ಥಾನದಲ್ಲಿ ಇರುವುದು ಕ್ಷೇತ್ರ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದ ಹಲಗಣೇಶ ಹನುಮನೇಶ ಅಂತೇಳಿ ಜಾಗೃತ ಇದೆ. 3ನೇ ಅಂತ್ಯ ದೂರದಲ್ಲಿ ಕೇವಲ ಒಂದು 6 ಕಿಲೋಮೀಟರ್ ಅಂತರಲ್ಲಿರುವಂಥದ್ದು ಕಂಬಾಗೇಶ್ವರ. ಇವರು ಕೂಡ ಮಾತನಾಡುವ ಹನುಮಾನ್ ಆಗಿದ್ದಾರೆ. ಯಾರು ಧಾರವಾಡದಲ್ಲಿ ಜನಿಸಿದಂಥ ತ್ರಿಕಾಲಜ್ಞಾನಿಯಾದಂಥ ಚಿಕ್ಕಪ್ಪಗೆ ಜ್ಞಾನವನ್ನು ಭಂಡಾರವನ್ನು ಕೊಟ್ಟಂಥ ಈ ಕಂಬಾಗೇಶ್ವರ ಕೂಡ ಇವು ಕೂಡ ಅದರದ್ದು ಓಕಳಿ ಕಂಬೋತ್ಸವ ನಡೀತೆ, ಜಾತ್ರೆ ನಡೀತೆ ಇದೇ ಸಮಯದಲ್ಲಿ. ಹೀಗಾಗಿ ಅಲ್ಲಿಂದ ನಾವು ಮುಂದೆ ಸಾಗಿದಾಗ ನಮಗೆ ಸಿಗೋದೇ ಯಲಗೂರು ಈಶ ಅಂತೇಳಿ ಜಾಗೃತ ದೇವಸ್ಥಾನ ಅಂತ ಆಲಮಟ್ಟಿಯ ಸಮೀಪ ಇರುವಂಥ ಯಲಗೂರೇಶ ಅಂತೇಳಿ. ಮುಂದೆ ಅತಿಥಿ ಕ್ರಮದಲ್ಲಿ ನಾವು ಸಮೀಪ ಹೋದರೆ ಮುಂದೆ ಸಿಗೋದೆ ನಮಗೆ ತುಳಸಿಗೇರಿ ಆಂಜನೇಯ. ಇವೆಲ್ಲ ಒಂದು ವೈದಿಕ ಮತ್ತು ಹಿಂದೂಗಳ ಪರಂಪರೆಯ ಅನುಸಾರವಾಗಿ 7 ಜಾಗೃತ ಹನುಮಾನ್ ದೇವಸ್ಥಾನಗಳ ನಿರ್ಮಾಣವಾದವು. ಅಪಾರ ಭಕ್ತರನ್ನ ಸೆಳೀತಾ ಇದೆ. ಯಾರಿಗೆಲ್ಲ ಶನಿ ಕಾಟ ಮತ್ತು ಇನ್ನಷ್ಟು ಪರಿಹಾರಗಳಿಗಾಗಿ ದೇವಸ್ಥಾನಕ್ಕೆ ರಾಜ್ಯ ರಾಷ್ಟ್ರಗಳಿಂದ ಜನ ಇಲ್ಲಿ ಬಂದು ತಮ್ಮ ಪೂಜೆ ಕೆಂಕರಗಳನ್ನು ಹರಕೆಗಳನ್ನು ತೀರಿಸಿ ಹೋಗ್ತಾ ಇರ್ತಾರೆ. ಕೆಲವರೆಲ್ಲ ಒಂದೇ ದಿನಕ್ಕೆ 7 ಜಾಗೃತ ಹನುಮಾನ್ ದೇವಸ್ಥಾನದ ದರ್ಶನ ಮಾಡಲಿಕ್ಕೆ ಅಲ್ಲಿನ ಸರ್ಕಾರ ಕೂಡ ಬಸ್ಸಿನ ವ್ಯವಸ್ಥೆ ಕೂಡ ಮಾಡಿತ್ತು. ಈಗಲೂ ಕೂಡ ಏನಾದರೂ ಪರಿಹಾರ ಕಷ್ಟಗಳಿದ್ದಾಗ 7 ಊರಿನ ಹನುಮಾನ್ ದೇವಸ್ಥಾನದ ದರ್ಶನ ಮಾಡಿ ಬನ್ನಿ, ನಿಮಗೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ. ಹೀಗಾಗಿ ಅದು ವಾಡಿಕೆನೂ ಕೂಡ ಇದೆ. ಹೀಗಾಗಿ ಒಂದೇ ದಿನಕ್ಕೆ 7 ಜಾಗೃತ ಹನುಮಾನ್ ದೇವಸ್ಥಾನದ ದರ್ಶನ ಕೂಡ ಮಾಡಲಿಕ್ಕೆ ಹಿಂದಿನ ಕಾಲದಲ್ಲೂ ಪದ್ಧತಿ ಇತ್ತು, ಸಂಪ್ರದಾಯ ಈಗೂ ಕೂಡ ನಡೀತಾ ಬಂದಿದೆ. ಈ ಓಕಳಿ ಉತ್ಸವ ಈ ಆಟಗಳಲ್ಲಿ 2 ವಿಧ ಇದೆ. ಈ ಸಂಪ್ರದಾಯ ಆಚರಣೆ ವಿಚಾರಣೆಯಲ್ಲಿ ಒಂದು ಹಾಲು ಓಕಳಿ, ಈಗ ನೀವು ನೋಡ್ತಾ ಇದ್ದೀರಿ, ಇದು ಹಾಲು ಓಕಳಿ ಕಂಬ ಏರುವಂಥದ್ದು. ಒಂದೊಂದು ಕಡೆ ಒಂದೊಂದು ಎತ್ತರ ವಿಭಿನ್ನವಾಗಿರುತ್ತೆ, ಗಾತ್ರದಲ್ಲಿ ವಿಭಿನ್ನ ಆಗಿರುತ್ತೆ, ಏರುವ ಜನ ಕೂಡ ವಿಭಿನ್ನ ಇರುತ್ತೆ, ತಂಡಗಳ ಮುಖಾಂತರ ಬರುತ್ತೆ. ಇಲ್ಲಿ ವಿಶೇಷವಾಗಿ ಸ್ಥಳೀಯ ಗ್ರಾಮದವರೇ ಆ ಯುವಕರು ಅಲ್ಲಿನ ಒಂದಿಷ್ಟು ಜನ ಸೇರಿಕೊಂಡು ಏರ್ತಾರೆ.
ಕೊನೆಯದಾಗಿ ಯಾರು ಇರ್ತಾರೆ ಅನ್ನೋದು ನೋಡುವುದೇ ಇಲ್ಲಿ ಕುತೂಹಲ. ಹೀಗಾಗಿ ಹಾಲು ಓಕಳಿ ಮತ್ತು ನೀರು ಓಕಳಿ ಅಂತ ಕರಿತೀವಿ. ಏನಪ್ಪ ನೀರು ಓಕಳಿ ಅಂದರೆ, ಒಂದು ದೊಡ್ಡದಾದ ಹೊಂಡವನ್ನು ಮಾಡಿರ್ತಾರೆ. ಆ ನೀರಿನಲ್ಲಿ ಒಂದಿಷ್ಟು ಬಟ್ಟೆಯಲ್ಲಿ ನೀರನ್ನು ತುಂಬಿಸ್ಕೊಂಡು, ಅಂದರೆ ದಪ್ಪವಾದ ಅರಿಬೆಯಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಕೈಯಲ್ಲಿ ಹಿಡಿದು ಒಂದು ಕೈಯಿಂದ ಬೀಸಿ, ಚಾವಣಿ ಹೇಗೆ ಬೀಸ್ತಾರೋ ಕವಣಿ, ಆ ಥರ ಜನತೆಗೆ ಉಗ್ಗುವಂಥ ನೀರು ಇರಿಸುವಂಥದ್ದು ನೀರು ಓಕಳಿ. ಅವೆಲ್ಲ ಒಂದೊಂದು ಕಡೆ ಇವೆ. ಅದನ್ನು ಕೂಡ ನನಗೆ ಸಮಯ ಸಿಕ್ಕಾಗ ಆ ಉತ್ಸವಗಳಲ್ಲಿ ನಿಮಗೆ ತೋರಿಸ್ತೀನಿ. ನೀರು ಓಕಳಿ ಅಂದರೆ ಹೇಗಿರುತ್ತೆ, ಯಾರು ಏರಿಸ್ತಾರೆ, ಏನು ಏರಿಸ್ತಾರೆ, ಯಾರಿಗೆ ಏರಿಸ್ತಾರೆ, ಏನೇನು ಅಲ್ಲಿ ಸೆಣಸಾಟ ಆಗತ್ತೆ ಅನ್ನೋದು, ಸಾಹಸ ಆಗುತ್ತೆ ಅನ್ನೋದು, ಅಂಥ ಸಂದರ್ಭ ಬಂದಾಗ ಆ ಜಾತ್ರೆ ವಿಶೇಷ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಇದು ನಡೀತಾ ಇದೆ ಹಾಲು ಓಕಳಿ. ಯಾರು ಏರ್ತಾರೆ ಅನ್ನೋದು ಬಹಳಷ್ಟು ಕುತೂಹಲದಿಂದ ಜನ ತಂಡೋಪತಂಡವಾಗಿ ನೋಡಲಿಕ್ಕೆ ಬರ್ತಾರೆ. ದೂರದ ರಾಜ್ಯಗಳಿಂದ ಬರ್ತಾರೆ. ಭಕ್ತಿಯ ಪರವಶದಲ್ಲಿ ಮಿಂದು ಹೋಗ್ತಾರೆ. ಒಂದೊಂದು ಸಲ 10 ನಿಮಿಷದಲ್ಲಿ ಕೂಡ ಮುಗಿಬೋದು. ಒಂದೊಂದು ಸಲ 3 ಗಂಟೆ 4 ಗಂಟೆಯವರೆಗೆ ಹೋಗುತ್ತೆ. ಯಾಕಂದರೆ ಆಯಾ ಚತುರರ ಮೇಲೆ, ಚಾಣಾಕ್ಷತನ ಮೇಲೆ ನಿಂದಿರುತ್ತೆ. ಯಾವ ಸಮಯದಲ್ಲಿ ಏರ್ತಾರೋ, ಯಾರು ಏರ್ತಾರೆ, ಯಾವ ತಂಡ ಏರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಕ್ಷಣ ಕ್ಷಣದ ಕುತೂಹಲ ಕ್ರಿಕೆಟ್ಗಿಂತ ಹೆಚ್ಚಿನ ಒಂದಿಷ್ಟು ಕುತೂಹಲ ಕೆರಳಿಸುತ್ತೆ. ಹೀಗಾಗಿ ಇನ್ನೇನು ಏರ್ತಾರೆ ಅನ್ನೋದಕ್ಕೆ ಜಾರಿ ಬೀಳ್ತಾನೆ. ಯಾರು ಏರ್ತಾರೆ ನೋಡಲಿಕ್ಕೆ ತಂಡೋಪತಂಡ ಜನ ಸಾಗರವೇ ತುಂಬಿ ಬರುತ್ತೆ. ಪ್ರತಿ 15 ಕಿಲೋಮೀಟರ್ಗೊಮ್ಮೆ ಆಚಾರ ವಿಚಾರಗಳು, ಧಾರ್ಮಿಕ ನಂಬಿಕೆಗಳು, ದೇವಾಲಯಗಳು, ಮನಸ್ಥಿತಿಗಳು ಎಲ್ಲವೂ ಬದಲಾವಣೆ ಇರುತ್ತೆ. ಭಾಷೆಯಲ್ಲಿ ಬದಲಾವಣೆ ಇರುತ್ತೆ. ಬೆಳೆಯುವರಲ್ಲಿ ಬದಲಾವಣೆ ಇರುತ್ತೆ. ವಾತಾವರಣದಲ್ಲಿ ಕೂಡ ಬದಲಾವಣೆ ಇರುತ್ತೆ. ಹೀಗಾಗಿ ಭಾರತೀಯ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಕುತೂಹಲ ಕೆರಳಿಸುವಂಗೆ ಇಡೀ ಪ್ರಪಂಚ ಭಾರತ ಕಡೆ ನೋಡ್ತಾ ಇದೆ. ಏನಪ್ಪ ಪ್ರತಿ 15 ಕಿಲೋಮೀಟರ್ಗೊಮ್ಮೆ ಈ ಥರ ವಾತಾವರಣ ಕಾಣುತ್ತೆ, ಏನಿದು ಈ ವಿಶೇಷ? ಈ ನೆಲದ ಕಾನೂನು, ಈ ನೆಲದ ನೀರು, ಈ ನೆಲದ ಪರಿಸರ ಎಲ್ಲವೂ ವಿಭಿನ್ನವಾಗಿದೆಯಲ್ಲ. ಐತಿಹಾಸಿಕವಾಗಿ ನೋಡಿದರೆ ರಾಜ ಮಹಾರಾಜರೆಲ್ಲ ಆಳಿ ಹೋದರು. ಅವರ ಸಾಹಸವನ್ನು ನೋಡಲಿಕ್ಕೆ ಜನ ಇನ್ನೂ ವಿದೇಶಿಗರೆಲ್ಲ ಬರ್ತಾ ಇದ್ದಾರೆ. ಯಾವ ಥರ ಕಟ್ಟಿದ್ರು, ನಿರ್ಮಾಣ ಮಾಡಿದರು, ಭ್ರಮೆಯಾಗಿದೆ. ಕುತೂಹಲ ಕೇಳಿಸ್ತಾ ಇದೆ. ಯಾವ ವಾಸ್ತು ಶೈಲಿಯಲ್ಲಿ ನಿರ್ಮಾಣ ಮಾಡಿದರು, ಯಾವ ತಂತ್ರಜ್ಞಾನ ಇದ್ರು, ಇನ್ನೂ ಕೂಡ ವಿದೇಶಿಗರಿಗೆ ಆ ನೆಲೆಯನ್ನು ಹುಡುಕಲಿಕ್ಕೆ ಆಗ್ತಾ ಇಲ್ಲ. ಉದಾಹರಣೆಗೆ ಬಿಜಾಪುರದ ಗೋಲ್ ಗುಮ್ಮಟವನ್ನು ನೋಡಿದರೆ ಅದರ ಫೌಂಡೇಶನ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಿಖರವಾಗಿ ಹೇಗೆ ಕಟ್ಟಿದ್ರು, ಏನು ನಿರ್ಮಾಣ ಮಾಡಿದರು, 11 ಸಲ ಪ್ರತಿಧ್ವನಿಸುವಂತೆ ಮಾಡಿದಂಥ ಟೆಕ್ನಾಲಜಿ ಆದರೂ ಹೇಗೆ? ವಾಲುವ ಗೋಪುರ ಕಟ್ಟಿದಂಥ ಹ್ಯಾಂಗಿಂಗ್ ಗಾರ್ಡನ್ ಮಾಡಿದಂಥದ್ದು, ಸೂರ್ಯ ದೇವಾಲಯ, ಹಂಪಿಯ ಸಂಗೀತ ಕಂಬಗಳನ್ನೆಲ್ಲ ಕಲ್ಲಿನಲ್ಲಿ ಮಾಡಿದ್ರಲ್ಲ, ಇನ್ನೂ ಕೂಡ ವಿದೇಶಿಗರಿಗೆ ಅಚ್ಚರಿ ಕಾದಿದೆ, ಅಚ್ಚರಿ ಮೂಡಿಸ್ತಾ ಇದೆ. ನಮಗೂ ಕೂಡ ಅಚ್ಚರಿ ಇದೆ. ಏನಪ್ಪ ಹೇಗೆ ಕಟ್ಟಡ ಮಾಡಿದರು? ನಾವು ಮಾಡುವಂಥ ಆಧುನಿಕ ತಂತ್ರಜ್ಞಾನ ಕೂಡ ಬಂದರೂ ಕೂಡ ಅವರಂತೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ಮುಂದೆ ಕೂಡ ಆಗಲ್ಲ. ನಾವು ಬಳಸುವಂಥ ಪರಿಕರಗಳೆಲ್ಲ 100 ವರ್ಷದ ಆಯುಷ್ಯ ಇದ್ದರೆ ಅವ್ರದ್ದೆಲ್ಲ 1000 ವರ್ಷ, ಸಾವಿರಾರು ವರ್ಷಗಳಿವೆ. ಅವರು ಕೆತ್ತನೆ ಮಾಡಿದಂಥ ವೀರಗಲ್ಲು, ಮಾಸ್ತಿಗಲ್ಲು, ತಾಮ್ರ ಶಾಸನಗಳು, ವೀರಗಲ್ಲುಗಳು ಎಲ್ಲವೂ ಇನ್ನೂ ನಿಂತ್ಕೊಂಡ್ಬಿಟ್ಟಿದೆ. ದಾನ ಶಾಸನಗಳು, ಅದರ
ಮೇಲೆ ಕೆತ್ತನೆ ಮಾಡಿದಂಥ ಸೂರ್ಯ ಚಂದ್ರ ಇರುವವರಿಗೆಲ್ಲ ಶಾಸನ ಮಾಡಿದಾರಲ್ಲ, ಅವರಿಗೆ ಆತ್ಮವಿಶ್ವಾಸ ಇತ್ತು. ಇದು ಎಲ್ಲ ಸೂರ್ಯ ಚಂದ್ರ ಇರುವವರಿಗೆ ಇದರ ಇತಿಹಾಸ ಇರಲಿದೆ, ಈ ಕಟ್ಟಡದ, ಈ ದೇವಾಲಯದ, ಈ ಐತಿಹಾಸಿಕ ಪರಂಪರೆಯ ಅರಮನೆಯ ನಿಂತ್ಕೊಂಡು ಬಿಡುತ್ತೆ ಅನ್ನೋದು ಅವರಿಗೆ ಆತ್ಮವಿಶ್ವಾಸ ಇತ್ತು. ಅಷ್ಟು ಬಲವಾದ ನಂಬಿಕೆ ಮೇಲೆ ಕಟ್ಟಿದಂಥ ದೇವಾಲಯಗಳು, ಮಸೀದಿಗಳು, ಬಸದಿಗಳು ಎಲ್ಲವೂ ನಿಂತ್ಕೊಂಡು ಬಿಟ್ಟಿದೆಯಲ್ಲ, ಅದೆಂಥ ತಂತ್ರಜ್ಞಾನ ನೋಡಿ. ಈಗ ಕೊನೆಯದಾಗಿ ಕೊನೆಘಟ್ಟಕ್ಕೆ ಬಂದಿದೆ. ಈಗ ಸಾಹಸಿಗ ಕೊನೆಯ ಹಂತ ತಲುಪಿದ್ದಾನೆ. ಒಂದು ಕಡೆ ಹಗ್ಗವನ್ನು ಭದ್ರವಾಗಿ ಕಟ್ಟಿರ್ತಾರೆ, ಒಂದು ಕಡೆ ಮಾತ್ರ ಜಗ್ತಾರೆ. ಅವನು ತನ್ನ ಸಾಹಸ ಮೂಲಕ ತನ್ನ ದೇಹ ಇಡೀಯನ್ನು ಕೈಯಿಂದ ಹಗ್ಗವನ್ನು ಜಗ್ಗುತ್ತಾ ಮೇಗಿ ಹೋದಾಗ ಮಾತ್ರ ಒಂದು ಸೈಡ್ದಿಂದ ಹಗ್ಗವನ್ನು ಎಳ್ಕೋತಾರೆ ಅಷ್ಟೇ. ಹೀಗಾಗಿ ಪ್ರತಿ ಕ್ಷಣ ಕೂಡ ಅಚ್ಚರಿ, ಕುತೂಹಲ ಮೂಡಿಸುವುದು ಓಕುಳಿ ಕಂಬ ಏರುವ ಹಾಲೋಕುಳಿ. ಅದುವೇ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣೇಶನ ಪ್ರಸಿದ್ಧತ್ತು ಅನ್ನುವ ಜಾಗೃತ ದೇವಸ್ಥಾನ. ಅಗಸ್ತ್ಯ ಮುನಿಗಳು ತಪಸ್ಸನ್ನು ಆಚರಿಸಿ ಹೋದಂಥ ಸ್ಥಳ. ಜಯಮಜೇಯ ರಾಜನ ಆ ಸ್ಥಾನ. ಹಲವಾರು ಋಷಿ ಪುಂಗವರ ತಪಸ್ಸನ್ನು ಆಚರಿಸಿ ಹೋದಂಥ ಸ್ಥಳವೇ ಹಲಗಣಿ. ಇಲ್ಲಿಂದ ಎಲ್ಲವೂ ಆರಂಭ ಆಗುತ್ತೆ. ಜಾಗೃತ ಹನುಮಾನ ದೇವಸ್ಥಾನಗಳ ಜಾತ್ರೆ, ಉತ್ಸವಗಳು, ಆಚಾರ ವಿಚಾರಗಳು, ಹರಕೆ ಅವೆಲ್ಲವೂ ನಡೆಯುವಂಥ ಏಕೈಕ ಹಲಗಣಿ ಗ್ರಾಮದಲ್ಲಿ ನಾನು ಇವತ್ತು ವೀಕ್ಷಕ ವಿವರಣೆ ಜೊತೆಗೆ ಬಂದಿದ್ದೀನಿ. ಕೊನೆಘಟ್ಟಕ್ಕೆ ಬಂದಂಥ ಸಾಹಸಿಗ ನೀವೆಲ್ಲ ವೀಕ್ಷಣೆ ಮಾಡಿದಿರಿ. ಇದೇ ಥರ ನೀವು ನನ್ನ ಚಾನಲವನ್ನು ನೋಡ್ತಾ ಇರಿ. ನಿಮಗಿಷ್ಟ ಆದರೆ ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಸಲಹೆ, ಸೂಚನೆ, ಸಹಕಾರ, ಅನಿಸಿಕೆ, ಅಭಿಪ್ರಾಯಗಳ ಖಂಡಿತವಾಗಿ ಬೇಕಾಗತ್ತೆ. ಒಬ್ಬ ಯಶಸ್ವಿ ಯೂಟ್ಯೂಬರ್ ಆಗಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಶಾಶ್ವತವಾಗಿ ಯೂಟ್ಯೂಬ್ ಇರುವವರಿಗೆ ಈ ಇತಿಹಾಸ ಪುಟ ಇರಲಿದೆ. ಹಾಗೆ ನಾನು ಇಂಥ ಎಲ್ಲವನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ನಮಸ್ಕಾರಗಳು ಎಲ್ಲರಿಗೂ.